ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ, ಅವನ ಅಗಾಧವಾಗಿ ಜನರನ್ನು ನಗಿಸ್ತಿದ್ದ. ಮತ್ತು ತುಂಬ ಮುಗ್ಧ, ತುಂಬ ಅವನು ಬಂದರೆ ವೇದಿಕೆಗೆ ಒಂದು ಪುಟ್ಟ ಮಗು ಬಂದಂಗೆ ಆಗೋದು. ನಾವೆಲ್ಲ ಹೇಳ್ತಿದ್ವಿ ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ದರೆ ಹೀಗೆ ಆಗ್ತದೇನೋ ಗೊತ್ತಿಲ್ಲ. ಹೌದು, ತುಂಬ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದು ಸತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು. ತುಂಬ ಅದ್ಭುತ ನಟ. ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಡ್ಸೋಕ್ಕಾಗುತ್ತೆ. ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು. ಕರಾವಳಿಯ ಕಾಮಿಡಿ ಇಡೀ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ. ಹೌದು ಹೌದು. ಈ ಕರಾವಳಿಯ ಭಾಷೆನ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಿಸ್ತ. ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು. ಹೃದಯದ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ, ಸಹೃದಯಿ. ಇವತ್ತು ಆ ಹೃದಯ ಸುಮ್ಮನಾಗ್ಬಿಡ್ತು. ಕಾಮಿಡಿ ಕಿಲಾಡಿಗಳು ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಎಲ್ಲರೂ ಬಂದಿದ್ದಾರೆ, ಇನ್ವಾಲ್ವ್ಮೆಂಟ್, ಆ ಪ್ರೀತಿ ಏನಿಲ್ಲ ಬಗ್ಗೆ ಅನ್ನೋದು. ಪ್ರೀತಿಯಲ್ಲಿರುತ್ತೆ, ಅಲ್ಲಿ ಸೆಳೆತ ಇರುತ್ತೆ, ಬರಲೇಬೇಕು ಅಂತ. ನಮಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟೆಲ್ಲ ಇಡೀ ನಾಡನ್ನು ನಗಿಸ್ತಾನವನು. ಬರದೇ ಇದ್ದರೆ ಹೇಗೆ, ಬರಲೇಬೇಕಲ್ಲ. ಒಳ್ಳೆ ಫ್ಯೂಚರ್ ಇತ್ತಲ್ಲ ಸರ್. ಈಗ ಸಿನಿಮಾಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಒಂದು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ. ಹಲವಾರು ಸಿನಿಮಾಗಳ ಪ್ಲ್ಯಾನು ಇತ್ತು ಅವನದ್ದು. ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ. ಬಟ್ ಈಗ ಸಿನಿಮಾಗೆ ಅವನಿಲ್ದಂಗೆ ಆಗೈತೆ.